ಹಾಸನಾಂಬೆ ದರ್ಶನಕ್ಕೆ 8ನೇ ದಿನ ಸಾಕಷ್ಟು ಸಾರ್ವಜನಿಕ ದರ್ಶನಕ್ಕೆ ಹಿನ್ನೆಲೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮೊದಲನೇ ದಿನದಿಂದ ಮಾಡಿಕೊಂಡಿತ್ತು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿತ್ತು. ಆದರೆ ನಿರೀಕ್ಷೆಗೂ ಮೀರು 1ರಿಂದ ದ್ವಿಗುಣ ತ್ರಿಗುಣ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ. ಈಗ ಹಾಸನದ ಡಿ ಸಿ ಲತಾಕುಮಾರಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಒಮ್ಮೆಲೆ ನಿನ್ನೆ ಇದ್ದಿದ್ದು ಇವತ್ತಿನ್ನೂ 3 ಪಟ್ಟು ಜಾಸ್ತಿ ಆಗಿದೆ. ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಹೇಗೆ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀರಾ? ಖಂಡಿತವಾಗಿಯೂ ಇದು ಒಂದು ಜಿಲ್ಲಾಡಳಿತಕ್ಕೆ ಸವಾಲೇ ಆಗಿದೆ. ಯಾಕಂದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಗರದ ರೀತಿಯಲ್ಲಿ ಬರ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿದೆ. ನಾನು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ಕೋರೋದು ಇಷ್ಟೇ, ನೋಡಿ, ನಿಮ್ಮ ಭಕ್ತಿ, ನೀವು ತಾಯಿಯ ದರ್ಶನ ಮಾಡಬೇಕು ಅಂತ ನೀವು ಬರ್ತಾ ಇದ್ದೀರಾ. ನಿಮಗೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಾಗ್ಯೂ ಒಂದು ವಿಷಯದಲ್ಲಿ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಸರತಿ ಸಾಲು ತುಂಬ ಉದ್ದ ಇದೆ. ನೀವು ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮನ್ನು ಬಲವಂತ ಮಾಡ್ತಾ ಇಲ್ಲ ಅಥವಾ ನಿಮ್ಮಲ್ಲಿ ಒತ್ತಡ ಇರೋದಿಲ್ಲ. ನೀವು ನಿಮ್ಮ ನಿರ್ಧಾರ, ಅದು ತಾಯಿಯ ಆಶೀರ್ವಾದ ಪಡಿಬೇಕು ಅಂತ. ನಿಮ್ಮ ರೀತಿಯೇ ಸಾವಿರಾರು ಲಕ್ಷಾನುಗಟ್ಟಲೆ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರ್ತಾರೆ ಮತ್ತು ಸಾಲಲ್ಲೇ ನಿಂತಿರ್ತಾರೆ. ನಾನು ಕೋರೋದು ಇಷ್ಟೇ, ನೀವು ದಯವಿಟ್ಟು ತಾಳ್ಮೆ ವಹಿಸಿ, ಆಯ್ತಲ್ಲ. ಆಮೇಲೆ ನಾನು ಆ ತಾಯಿಗೆ ಕೋರ್ತೀನಿ, ಆ ಸಾಲಿನಲ್ಲಿ ನಿಲ್ಲುವ ಶಕ್ತಿ ನಿಮಗೆ ಇರಲಿ. ಇನ್ನೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ, ಆ ಗರ್ಭಗುಡಿಗೆ ಒಳಗೆ ಹೋಗುವಾಗ ತುಂಬ ನೂಕುನುಗ್ಗಲಾಗ್ತದೆ. ಯಾಕಂದರೆ ಸಾಗರೋಪಾದಿಯಲ್ಲಿ ಲಕ್ಷಾನುಗಟ್ಟಲೆ ಜನಸಂಖ್ಯೆ. ನೋಡಿ, ನಿನ್ನೆ 2,50,000 ಹೆಚ್ಚಿನ ಭಕ್ತಾದಿಗಳು ಬಂದಿದ್ದಾರೆ. ಇವತ್ತು ಶುಕ್ರವಾರ ಬೆಳಿಗ್ಗೆನೇ ಅತ್ಯಂತ ಹೆಚ್ಚಿನ ಭಕ್ತರ ಸಂಖ್ಯೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೇಡಮ್, ಈಗ ಈ ಒಟ್ಟಾರೆಯಾಗಿ ಎಷ್ಟು ಬೇಕು ಈ ಸತಿ ಕಳೆದ ಸತಿಗಿಂತ ಭಾರಿ ವ್ಯವಸ್ಥೆಯನ್ನು ಮಾಡಿದ್ರಿ. ಬಟ್ ಇಷ್ಟು ಅದು ದ್ವಿಗುಣ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರ? ಇಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಥವಾ ಏನು ಸಜೆಷನ್ ಹೇಳ್ತೀರಾ ಬಂದವರಿಗೆ? ನಾನು ಭಕ್ತಾದಿಗಳಲ್ಲಿ ಕೋರೋದು ಇಷ್ಟೇ, ನೋಡಿ, ತಾವೆಲ್ಲರೂ ತಾಯಿಯ ಆಶೀರ್ವಾದ ತಗೊಂಡು ಬರ್ತಾ ಇರ್ತೀರಾ. ತಾಳ್ಮೆಯಿಂದ ಇರಿ. ದಯವಿಟ್ಟು ನೀವು ಮೊದಲೇ ಪ್ರಿಪೇರ್ ಆಗಿ ಬನ್ನಿ, ತಯಾರಾಗಿ ಬನ್ನಿ, ಆಮೇಲೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ. ಇಲ್ಲಿ ತುಂಬ ಉದ್ದ ಕ್ಯೂ ಇದೆ. ತಮ್ಮ ಅನಾರೋಗ್ಯ ಅಥವಾ ತುಂಬಾ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ 80 ವರ್ಷ 90 ವರ್ಷದವರು ಸಹ ಬಂದಿದ್ದಾರೆ. ಅವರಿಗೂ ಸಹ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಆದರೂ ಸಹ ಈ ನೂಕುನುಗ್ಗಲು ಅವರ ಆರೋಗ್ಯಕ್ಕೆ ಒಳ್ಳೆಯದ ಯೋಚನೆ ಮಾಡಿ, ಖಂಡಿತ ಯೋಚನೆ ಮಾಡಬೇಕು. ಯಾಕಂದರೆ ಇಲ್ಲಿ ಯಾರಿಗೂ ಬಲವಂತ ಮಾಡಿ ನಾವು ಕರೆಸ್ಕೋತಾ ಇಲ್ಲ. ಅವರ ಭಕ್ತಿ, ಅವರ ತಾಯಿ, ಅವರನ್ನು ನೋಡಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅವರಿಗೆ ಸೌಲಭ್ಯ ಕಲ್ಪಿಸೋದು ನಮ್ಮ ಕರ್ತವ್ಯ. ನಾವು ಅದನ್ನು ಫೆಸಿಲಿಟೇಟ್ ಮಾಡ್ತೇವೆ ಹೊರತು ನಾವು ಅವರನ್ನು ಬಲವಂತ ಮಾಡ್ತಾ ಇಲ್ಲ. ದಯವಿಟ್ಟು ತಾವು ತಮ್ಮ ನಿರ್ಣಯವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳಿ. ತಮ್ಮ ಶಕ್ತಿಯ ಅನುಸಾರ ತೆಗೆದುಕೊಳ್ಳಿ. ತಮಗೆ ಆ ಶಕ್ತಿ ತಾಯಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಕೊನೆಯದಾಗಿ ಮೇಡಮ್, ಬ್ಯಾರಿಕೇಡ್ 5 ಕಿಲೋಮೀಟರ್ ವ್ಯವಸ್ಥೆಯನ್ನು ಮಾಡಿದ್ರಿ ಮೊದಲನೇ ದಿನ. ಈಗ ಬರ್ತಾ ಇರೋದು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಅದು ಈಗ ಎಷ್ಟು ಆಗಿದೆ ಮೇಡಮ್? ಹೌದು, ಅದರಲ್ಲೂ ಇವತ್ತು ಶುಕ್ರವಾರ ನಿರೀಕ್ಷೆಗೆ ಮೀರಿದ ಭಕ್ತಾದಿಗಳ ದಟ್ಟಣೆ ಉಂಟಾಗಿದೆ. ಅದರಿಂದಾಗಿ ಕೆಲವು ಭಕ್ತಾದಿಗಳಲ್ಲಿ ಒಂದು ಸ್ವಲ್ಪ ರೆಸ್ಟ್ಲೆಸ್ ಉಂಟಾಗಿದೆ. ಯಾಕಂದರೆ ಮೊದಲನೇ 2 ದಿನಗಳು ನಾವು ಬರೀ 1.5 ಗಂಟೆಯಿಂದ 2.5 ಗಂಟೆವರೆಗೂ, ಮೊದಲು 5 ದಿನ ನಾನೇ ಸಾಮಾನ್ಯ ದರ್ಶನದಲ್ಲಿ ನಾನು ನಿಂತಾಗ ಬರೀ 3 ತಾಸಲ್ಲಿ ದರ್ಶನ ಆಗಿದೆ. 2.5 ತಾಸು 3 ತಾಸಲ್ಲಿ. ಆದರೆ ಸದ್ಯದ ಪರಿಸ್ಥಿತಿ ಖಂಡಿತ ಹಾಗಿಲ್ಲ. ನೀವು ಜನರಲ್ ದರ್ಶನದಲ್ಲಿ ನಿಂತ್ಕೊಂಡ್ರೆ ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ಸರತಿಯಲ್ಲಿ ನಿಲ್ಲುವ ಸಂಭವ ಇದೆ. ಇನ್ನೂ ಹೆಚ್ಚಾಗಬಹುದು ಅಥವಾ ಕಮ್ಮಿ ಆಗಬಹುದು. ಅದೇ ರೀತಿ 1,000 ರೂಪಾಯಿ ಟಿಕೆಟು ತೆಗೆದುಕೊಂಡ್ರೆ 3ರಿಂದ 4 ಗಂಟೆ ಸಹ ಈಗ ಆಗುವ ಸಂಭವ ಇದೆ. 300 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರೆ 3ರಿಂದ 4 ಗಂಟೆ ಆಗ್ತಾ ಇದೆ. ದಯವಿಟ್ಟು ಜನಸಂಖ್ಯೆ ಹೆಚ್ಚಿರೋದ್ರಿಂದ ಮತ್ತು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ತಾವು ಸೂಕ್ತ ನಿರ್ಣಯ ತೆಗೆದುಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ 8ನೇ ದಿನ ಸಾಕಷ್ಟು ಸಾರ್ವಜನಿಕ ದರ್ಶನಕ್ಕೆ ಹಿನ್ನೆಲೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮೊದಲನೇ ದಿನದಿಂದ ಮಾಡಿಕೊಂಡಿತ್ತು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿತ್ತು. ಆದರೆ ನಿರೀಕ್ಷೆಗೂ ಮೀರು 1ರಿಂದ ದ್ವಿಗುಣ ತ್ರಿಗುಣ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ. ಈಗ ಹಾಸನದ ಡಿ ಸಿ ಲತಾಕುಮಾರಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಒಮ್ಮೆಲೆ ನಿನ್ನೆ ಇದ್ದಿದ್ದು ಇವತ್ತಿನ್ನೂ 3 ಪಟ್ಟು ಜಾಸ್ತಿ ಆಗಿದೆ. ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಹೇಗೆ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀರಾ? ಖಂಡಿತವಾಗಿಯೂ ಇದು ಒಂದು ಜಿಲ್ಲಾಡಳಿತಕ್ಕೆ ಸವಾಲೇ ಆಗಿದೆ. ಯಾಕಂದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಗರದ ರೀತಿಯಲ್ಲಿ ಬರ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿದೆ. ನಾನು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ಕೋರೋದು ಇಷ್ಟೇ, ನೋಡಿ, ನಿಮ್ಮ ಭಕ್ತಿ, ನೀವು ತಾಯಿಯ ದರ್ಶನ ಮಾಡಬೇಕು ಅಂತ ನೀವು ಬರ್ತಾ ಇದ್ದೀರಾ. ನಿಮಗೆ ಎಲ್ಲ
ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಾಗ್ಯೂ ಒಂದು ವಿಷಯದಲ್ಲಿ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಸರತಿ ಸಾಲು ತುಂಬ ಉದ್ದ ಇದೆ. ನೀವು ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮನ್ನು ಬಲವಂತ ಮಾಡ್ತಾ ಇಲ್ಲ ಅಥವಾ ನಿಮ್ಮಲ್ಲಿ ಒತ್ತಡ ಇರೋದಿಲ್ಲ. ನೀವು ನಿಮ್ಮ ನಿರ್ಧಾರ, ಅದು ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ನಿಮ್ಮ ರೀತಿಯೇ ಸಾವಿರಾರು ಲಕ್ಷಾನುಗಟ್ಟಲೆ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರ್ತಾರೆ ಮತ್ತು ಸಾಲಲ್ಲೇ ನಿಂತಿರ್ತಾರೆ. ನಾನು ಕೋರೋದು ಇಷ್ಟೇ, ನೀವು ದಯವಿಟ್ಟು ತಾಳ್ಮೆ ವಹಿಸಿ, ಆಯ್ತಲ್ಲ. ಆಮೇಲೆ ನಾನು ಆ ತಾಯಿಗೆ ಕೋರ್ತೀನಿ, ಆ ಸಾಲಿನಲ್ಲಿ ನಿಲ್ಲುವ ಶಕ್ತಿ ನಿಮಗೆ ಇರಲಿ. ಇನ್ನೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ, ಆ ಗರ್ಭಗುಡಿಗೆ ಒಳಗೆ ಹೋಗುವಾಗ ತುಂಬ ನೂಕುನುಗ್ಗಲಾಗ್ತದೆ. ಯಾಕಂದರೆ ಸಾಗರೋಪಾದಿಯಲ್ಲಿ ಲಕ್ಷಾನುಗಟ್ಟಲೆ ಜನಸಂಖ್ಯೆ ನೋಡಿ. ನಿನ್ನೆ 2,50,000 ಹೆಚ್ಚಿನ ಭಕ್ತಾದಿಗಳು ಬಂದಿದ್ದಾರೆ. ಇವತ್ತು ಶುಕ್ರವಾರ ಬೆಳಿಗ್ಗೆನೆ ಅತ್ಯಂತ ಹೆಚ್ಚಿನ ಭಕ್ತರ ಸಂಖ್ಯೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೇಡಮ್, ಈಗ ಈ ಒಟ್ಟಾರೆಯಾಗಿ ಎಷ್ಟು ಬೇಕು ಈ ಸತಿ ಕಳೆದ ಸತಿಗಿಂತ ಭಾರಿ ವ್ಯವಸ್ಥೆಯನ್ನು ಮಾಡಿದ್ರಿ. ಬಟ್ ಇಷ್ಟು ಅದು ದ್ವಿಗುಣ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರ? ಇಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಥವಾ ಏನು ಸಜೆಷನ್ ಹೇಳ್ತೀರಾ ಬಂದವರಿಗೆ? ನಾನು ಭಕ್ತಾದಿಗಳಲ್ಲಿ ಕೋರೋದು ಇಷ್ಟೇ ನೋಡಿ, ತಾವೆಲ್ಲರೂ ತಾಯಿಯ ಆಶೀರ್ವಾದ ತಗೊಂಡು ಬರ್ತಾ ಇರ್ತೀರಾ, ತಾಳ್ಮೆಯಿಂದ ಇರಿ. ದಯವಿಟ್ಟು ನೀವು ಮೊದಲೇ ಪ್ರಿಪೇರ್ ಆಗಿ ಬನ್ನಿ, ತಯಾರಾಗಿ ಬನ್ನಿ, ಆಮೇಲೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ. ಇಲ್ಲಿ ತುಂಬ ಉದ್ದ ಕ್ಯೂ ಇದೆ. ತಮ್ಮ ಅನಾರೋಗ್ಯ ಅಥವಾ ತುಂಬಾ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ 80 ವರ್ಷ 90 ವರ್ಷದವರು ಸಹ ಬಂದಿದ್ದಾರೆ. ಅವರಿಗೂ ಸಹ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಆದರೂ ಸಹ ಈ ನೂಕು ನುಗ್ಗಲು ಅವರ ಆರೋಗ್ಯಕ್ಕೆ ಒಳ್ಳೆಯದ ಯೋಚನೆ ಮಾಡಿ, ಖಂಡಿತ ಯೋಚನೆ ಮಾಡಬೇಕು. ಯಾಕಂದರೆ ಇಲ್ಲಿ ಯಾರಿಗೂ ಬಲವಂತ ಮಾಡಿ ನಾವು ಕರೆಸ್ಕೋತಾ ಇಲ್ಲ. ಅವರ ಭಕ್ತಿ, ಅವರ ತಾಯಿ, ಅವರನ್ನು ನೋಡಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅವರಿಗೆ ಸೌಲಭ್ಯ ಕಲ್ಪಿಸುವುದು ನಮ್ಮ ಕರ್ತವ್ಯ. ನಾವು ಅದನ್ನು ಫೆಸಿಲಿಟೇಟ್ ಮಾಡ್ತೇವೆ ಹೊರತು ನಾವು ಅವರನ್ನು ಬಲವಂತ ಮಾಡ್ತಾ ಇಲ್ಲ. ದಯವಿಟ್ಟು ತಾವು ತಮ್ಮ ನಿರ್ಣಯವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳಿ. ತಮ್ಮ ಶಕ್ತಿಯ ಅನುಸಾರ ತೆಗೆದುಕೊಳ್ಳಿ. ತಮಗೆ ಆ ಶಕ್ತಿ ತಾಯಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಕೊನೆಯದಾಗಿ ಮೇಡಮ್, ಬ್ಯಾರಿಕೇಡ್ 5 ಕಿಲೋಮೀಟ್ರ್ ವ್ಯವಸ್ಥೆಯನ್ನು ಮಾಡಿದ್ರಿ ಮೊದಲನೇ ದಿನ. ಈಗ ಬರ್ತಾ ಇರೋದು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಅದು ಈಗ ಎಷ್ಟು ಆಗಿದೆ ಮೇಡಮ್? ಹೌದು, ಅದರಲ್ಲೂ ಇವತ್ತು ಶುಕ್ರವಾರ ನಿರೀಕ್ಷೆಗೆ ಮೀರಿದ ಭಕ್ತಾದಿಗಳ ದಟ್ಟಣೆ ಉಂಟಾಗಿದೆ. ಅದರಿಂದಾಗಿ ಕೆಲವು ಭಕ್ತಾದಿಗಳಲ್ಲಿ ಒಂದು ಸ್ವಲ್ಪ ರೆಸ್ಟ್ಲೆಸ್ ಉಂಟಾಗಿದೆ. ಯಾಕಂದರೆ ಮೊದಲನೇ 2 ದಿನಗಳು ನಾವು ಬರೀ 1.5 ಗಂಟೆಯಿಂದ 2.5 ಗಂಟೆವರೆಗೂ, ಮೊದಲು 5 ದಿನ ನಾನೇ ಸಾಮಾನ್ಯ ದರ್ಶನದಲ್ಲಿ ನಾನು ನಿಂತಾಗ ಬರೀ 3 ತಾಸಲ್ಲಿ ದರ್ಶನ ಆಗಿದೆ. 2.5 ತಾಸು 3 ತಾಸಲ್ಲಿ. ಆದರೆ ಸದ್ಯದ ಪರಿಸ್ಥಿತಿ ಖಂಡಿತ ಹಾಗಿಲ್ಲ. ನೀವು ಜನರಲ್ ದರ್ಶನದಲ್ಲಿ ನಿಂತ್ಕೊಂಡ್ರೆ ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ಸರತಿಯಲ್ಲಿ ನಿಲ್ಲುವ ಸಂಭವ ಇದೆ. ಇನ್ನೂ ಹೆಚ್ಚಾಗಬಹುದು ಅಥವಾ ಕಮ್ಮಿ ಆಗಬಹುದು. ಅದೇ ರೀತಿ 1,000 ರೂಪಾಯಿ ಟಿಕೆಟು ತೆಗೆದುಕೊಂಡ್ರೆ 3ರಿಂದ 4 ಗಂಟೆ ಸಹ ಈಗ ಆಗುವ ಸಂಭವ ಇದೆ. 300 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರೆ 3ರಿಂದ 4 ಗಂಟೆ ಆಗ್ತಾ ಇದೆ. ದಯವಿಟ್ಟು ಜನಸಂಖ್ಯೆ ಹೆಚ್ಚಿರೋದ್ರಿಂದ ಮತ್ತು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ತಾವು ಸೂಕ್ತ ನಿರ್ಣಯ ತೆಗೆದುಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.